ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ನ ಬೀದರ್ ನ್ಯೂಸ್ ರೌಂಡಪ್ಗೆ ಸ್ವಾಗತ. ನಾನು ಹನುಮಂತ್ ದೇಶ್ಮುಖ್. ಬನ್ನಿ ಕ್ವಿಕ್ ಆಗಿ ನೋಡೋಣ ಬೀದರ್ ಜಿಲ್ಲೆಯ ಇಂದಿನ ಪ್ರಮುಖ ಸುದ್ದಿಗಳನ್ನ. ಬೀದರ್ನ ಐತಿಹಾಸಿಕ ಕೋಟೆ ಆವರಣದಲ್ಲಿ ಒಂದು ಭೂಮಿ ಒಂದು ಆರೋಗ್ಯಕ್ಕಾಗಿ ಯೋಗ ಘೋಷವಾಕ್ಯದಡಿಯಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಕಾರ್ಯಕ್ರಮ ಜರುಗಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ, ಮೊಬೈಲ್ ಬಳಕೆಯಿಂದ ಮನುಷ್ಯನ ಮೇಲೆ ದುಷ್ಪರಿಣಾಮ ಬೀರುತ್ತಿದೆ. ಮೊಬೈಲ್ ಹೆಚ್ಚು ಬಳಕೆ ಮಾಡಬಾರದು. ಒತ್ತಡದ ನಡುವೆ ನೀವೆಲ್ಲರೂ ಕೆಲಸ ಮಾಡುತ್ತಿದ್ದೇವೆ. ಇವುಗಳ ನಿವಾರಣೆಗಾಗಿ ಯೋಗ ವ್ಯಾಯಾಮ ಉತ್ತಮ ಮದ್ದಾಗಿವೆ. ಯೋಗ ಉತ್ತಮ ಆರೋಗ್ಯಕ್ಕೆ ಸಹಕಾರಿಯಾಗಲಿದೆ ಎಂದರು. ಇವತ್ತು ಲೈಫ್ ಸ್ಟೈಲ್ ಚೇಂಜ್ ದಿಂದ ಏನೇನು ಅನಾಹುತಗಳಾಗ್ತಾ ಇದೆ ನೋಡ್ತಾ ಇದ್ದೇವೆ. ಇವತ್ತು ನಾವು ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಯಾರು ಮೊಬೈಲ್ ಬಿಟ್ಟು ಬೇರೆ ಕಡೆ ಹೋಗ್ತಾ ಇಲ್ಲ. ಹೀಗಾಗಿ ಈ ಮೊಬೈಲ್ ಮತ್ತೆ ಫೇಸ್ಬುಕ್ ಇದೆ, ಟ್ವಿಟರ್ ಇದೆ, ಮತ್ತೊಂದಿದೆ ನೋಡ್ಬೇಕು. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ ಬಿವಿ ಭೂಮರೆಡ್ಡಿ ಕಲಾ ವಾಣಿಜ್ಯ ಮತ್ತು ವಿಜ್ಞಾನ ಕಾಲೇಜು, ಎನ್ಸಿಸಿ, ಬೀದರ್ ಆರ್ಮಿ ಯೂನಿಟ್ಸ್, ಜಿಲ್ಲಾ ವಿಜ್ಞಾನ ಸಮಿತಿ, ಬಿವಿಬಿ ಆವರಣದಲ್ಲಿರುವ ಸಂಸ್ಥೆಗಳ ಸಹಯೋಗದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಿಸಲಾಯಿತು. ಬಿವಿ ಭೂಮರೆಡ್ಡಿ ಶಾಲಾ ಕಾಲೇಜಿನ ಮಕ್ಕಳಿಂದ ಯೋಗ ಅಭ್ಯಾಸ ಜರುಗಿತು. ಈ ವೇಳೆ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಆಡಳಿತ ಮಂಡಳಿ ಸದಸ್ಯ ಹಾಗೂ ಬಿವಿಬಿ ಶಾಲಾ ಕಾಲೇಜು ಆವರಣದ ಸಂಚಾಲಕರಾದ ಡಾಕ್ಟರ್ ರಜನೀಶ್ ವಾಲಿ ಅವರು ವಿದ್ಯಾರ್ಥಿಗಳೊಂದಿಗೆ ಯೋಗ ಮಾಡಿದರು. Look at your finger up. Stay here 10 to 15 seconds. ಕೆಳಗೆ ಎರಡು ಕೈಗಳು ಕಾಲಿನ ಪಕ್ಕದಲ್ಲಿ ನೆಲಕ್ಕೆ ಹಚ್ಚಬೇಕು. ಕೊನೆಯ ಸಲ ನಿಧಾನ ಮೇಲೆ ರಿಲ್ಯಾಕ್ಸ್. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ ಮಾತನಾಡಿದ ಸಚಿವ ಈಶ್ವರ್ ಖಂಡ್ರೆ, ಆರೋಗ್ಯವೇ ಭಾಗ್ಯ, ಆರೋಗ್ಯವಿದ್ರೆ ಎಲ್ಲ. ವಿಶ್ವಕ್ಕೆ ಯೋಗದ ಕೊಡುಗೆ ಕೊಟ್ಟಿದ್ದು ಭಾರತದ ಪತಂಜಲಿ. ಯೋಗದಿಂದ ವಿವೇಕಾನಂದರು ವಿದೇಶದಲ್ಲಿ ಉಪನ್ಯಾಸವನ್ನ ಮಾಡಿದ್ರು. ಇನ್ನು 1904ರಲ್ಲಿ ಭಾರತ ಅಧ್ಯಯನ ಕೈಗೊಂಡು ಅಮೆರಿಕದಲ್ಲಿಯೂ ಕೂಡ ಯೋಗ ಅಧ್ಯಯನ ಕೇಂದ್ರ ಸ್ಥಾಪಿಸಲಾಗಿದೆ. ಯೋಗ ಒಂದು ದಿನಕ್ಕೆ ಸೀಮಿತವಾಗಬಾರದು. ನಾವು ಪ್ರತಿದಿನ ಯೋಗ ಮಾಡಲು ಪ್ರಯತ್ನಿಸೋಣ ಅಂತ ಹೇಳಿದ್ರು. ಯೋಗ ದಿನಾಚರಣೆ ಆಚರಿಸ್ತಾ ಇದ್ದೀವಿ. ಈ ಶುಭ ದಿನದಂದು ಎಲ್ಲರಿಗೆ ಅಭಿನಂದನೆ ಸಲ್ಲಿಸುತ್ತಾ ಬೀದರ್ ಜಿಲ್ಲೆಯ ಕೋಟೆಯಲ್ಲಿ ಬಹಳ ವ್ಯವಸ್ಥಿತವಾಗಿ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ಆರೋಗ್ಯವೇ ಭಾಗ್ಯ, ಆರೋಗ್ಯ ಇದ್ರೆ ಎಲ್ಲ. ಇವತ್ತು ಭಾರತೀಯ ಒಂದು ಪರಂಪರೆಯ ಅಂದ್ರೆ ಇದು ವಿಶ್ವಕ್ಕೆ ಯೋಗದ ಕೊಡುಗೆ ಕೊಟ್ಟಂತದ್ದು ಯಾವುದಾದ್ರೂ ದೇಶ ಅಂತ ಹೇಳಿದ್ರೆ ಅದು ನಮ್ಮ ಭಾರತ ದೇಶ. ಪತಾಂಜಲಿ ಯೋಗದ ಹಿಡ್ಕೊಂಡು ಹಿಂದೆ ಸ್ವಾಮಿ ವಿವೇಕಾನಂದರವರು ವಿದೇಶದಲ್ಲಿ 1890ರಲ್ಲಿ ಪ್ರವಾಸ ಮಾಡಿದಂತ ಯುರೋಪ್ಯದಲ್ಲಿ ಯೋಗದ ಬಗ್ಗೆ ಉಪನ್ಯಾಸವನ್ನು ನೀಡಿದಂಥದ್ದು ನಾವು ನೋಡಿದ್ದೇವೆ. 1904ರಲ್ಲಿ ಇವತ್ತು ಏನು ಅನೇಕ ಜನ ಕಾಂಗ್ರೆಸ್ ಹಿರಿಯ ಶಾಸಕರ ಆಡಿಯೋ ವೈರಲ್ ವಿಚಾರವಾಗಿ ಬೀದರ್ನಲ್ಲಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ, ಏನು ಆಡಿಯೋ ಇದೆ, ನಮ್ದು ಭ್ರಷ್ಟಾಚಾರ ರಹಿತ ಪಕ್ಷ. ಯಾರೇ ಭಾಗಿಯಾಗಿದ್ರೂ ಕೂಡ ಕ್ರಮ ಆಗುತ್ತೆ ಮತ್ತು ಮಧ್ಯವರ್ತಿ ದಲ್ಲಾಳಿಗಳು ಏನಾದರೂ ಪುರಾವೆ ಇದ್ರೆ ಕ್ರಮ ಕೈಗೊಳ್ಳುತ್ತೇವೆ. ಸುಳ್ಳು ಹೇಳುವುದು ಬಿಜೆಪಿಗರಿಗೆ ಚಾಳಿಯಾಗಿದೆ. ಅವರ ಸುಳ್ಳಿನಿಂದ ಏನೂ ವ್ಯತ್ಯಾಸ ಆಗಲ್ಲ. ನಮ್ಮ ಜನಪ್ರಿಯತೆಯಿಂದ ಬಿಜೆಪಿಯವರು ಕಂಗಾಲಾಗಿದ್ದಾರೆ ಎಂದು ಬಿಜೆಪಿ ನಾಯಕರಿಗೆ ತಿರುಗೇಟನ್ನ ನೀಡಿದ್ದಾರೆ ಸಚಿವ ಈಶ್ವರ್ ಖಂಡ್ರೆ ಅವರು. ಪಕ್ಷ ಇವತ್ತು ಭ್ರಷ್ಟಾಚಾರ ರಹಿತವಾದಂತದ್ದು, ಭ್ರಷ್ಟಾಚಾರಕ್ಕೆ ಝೀರೋ ಟಾಲರೆನ್ಸ್ ಇದೆ. ಇವತ್ತು ಯಾರೇ ಅದರಲ್ಲಿ ಭಾಗಿಯಾಗಿದ್ರೆ, ಮಧ್ಯವರ್ತಿಗಳಿರಲಿ, ದಲ್ಲಾಳಿಗಳಿದ್ರೆ, ಅದಕ್ಕೆ ಪುರಾವೆಗಳಿದ್ರೆ ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ಕೈಗೊಳ್ತೀವಿ. ಅಲ್ಲ ಸರ್, ಇದು ಬಿಜೆಪಿ ಸರ್ಕಾರ ಇದ್ದಾಗ 40% ಸರ್ಕಾರ PCM ಅಂತಂದು ಅಭಿಯಾನ ಮಾಡಿತ್ತು. ಈಗ ಕಾಂಗ್ರೆಸ್ ಸರ್ಕಾರದಲ್ಲಿ ಭ್ರಷ್ಟಾಚಾರ ನಡೆಯುತ್ತೆ. ನೋಡಿ, ಸುಳ್ಳು ಹೇಳುವಂತದ್ದೇ ಬಿಜೆಪಿ ಒಂದು ಚಾಳಿಯಾಗಿದೆ. ಅದರಿಂದ ಏನು ವ್ಯತ್ಯಾಸ ಆಗೋದಿಲ್ಲ. ನಮ್ಮ ಜನಪ್ರಿಯತೆಯಿಂದ ಅವರು ಕಂಗಾಲಾಗಿದ್ದಾರೆ. ಗೊತ್ತಾ? ಸುಳ್ಳು ಆರೋಪ ಸುಳ್ಳೇ ಮಾಡ್ತಾರೆ. ಕಾಂಗ್ರೆಸ್ ಶಾಸಕ ಬಿಆರ್ ಪಾಟೀಲ್ ಅವರದು ಎನ್ನಲಾದ ಆಡಿಯೋ ವೈರಲ್ ವಿಚಾರವಾಗಿ ಬೀದರ್ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕ ಶೈಲೇಂದ್ರ ಬೆಲ್ದಾಳೆ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರದಲ್ಲಿ ಭ್ರಷ್ಟಾಚಾರ ಅವ್ಯವಹಾರ ಆದಾಗ ಬಿಆರ್ ಪಾಟೀಲ್ರು ಸತ್ಯ ಹೇಳ್ತಾರೆ. ಈ ಹಿಂದೆಯೂ ಸಾಕಷ್ಟು ಸರ್ಕಾರದ ವಿರುದ್ಧ ಸಿಎಂಗೆ ಪತ್ರ ಬರೆದಿದ್ರು. ಆದರೆ ಶಾಸಕರು ಕೊಟ್ಟ ಪತ್ರಕ್ಕೆ ಮಂತ್ರಿಯವರು ಕಿಮ್ಮತ್ತು ಕೊಟ್ಟಿಲ್ಲ. ಗ್ರಾಮ ಪಂಚಾಯತ್ ಅಧ್ಯಕ್ಷ ಸದಸ್ಯರು ಕೊಟ್ಟ ಪತ್ರವನ್ನ ಪರಿಗಣಿಸಿದ್ದಾರೆ. ರಾಜೀವ್ ಗಾಂಧಿ ವಸತಿ ನಿಗಮದಲ್ಲಿ ಹಣದ ಅವ್ಯವಹಾರ ಮೊದಲಿನಿಂದಲೂ ಆಗ್ತಿದೆ. ಇದಕ್ಕೆ ಸಚಿವರ ಆಪ್ತ ಬಿಆರ್ ಪಾಟೀಲ್ ಮಾತನಾಡಿದ ಆಡಿಯೋ ಸಾಕ್ಷಿಯಾಗಿದೆ. ಈ ಬಗ್ಗೆ ನ್ಯಾಯಾಂಗ ತನಿಖೆ ಆಗಬೇಕು ಅಂತ ತನಿಖೆಗೆ ಒತ್ತಾಯಿಸಿದ್ದಾರೆ. ಯಾವಾಗ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಭ್ರಷ್ಟಾಚಾರ ಮತ್ತು ಅವ್ಯವಹಾರ ಆಗ್ತದೆ, ಅವಾಗ ಬಿ ಆರ್ ಪಾಟೀಲ್ ಅವರು ಭಾಳ ಸತ್ಯವಾಗಿ ಹೇಳ್ತಾರೆ. ಇದಕ್ಕಿಂತ ಮೊದಲು ಕೂಡ ಸಾಕಷ್ಟು
ಪತ್ರಗಳು ಸರ್ಕಾರ ವಿರುದ್ಧ ಮುಖ್ಯಮಂತ್ರಿಗೆ ಬರೆದಂಥ ಉದಾಹರಣೆ ತಾವೆಲ್ಲ ನೋಡಿದ್ರಿ, ತಾವೇ ಪ್ರಕಟ ಮಾಡಿದಿರಿ. ಅವರು ಯಾವಾಗ ಅವ್ರು ಕೊಟ್ಟಂಥ ಪತ್ರೆಗೆ ಮಂತ್ರಿಯವರು ಕೀಮಂತ್ ಕೊಟ್ಟಿಲ್ಲ. ಅವ್ರದ್ದು ಪತ್ರ ತೊಗೊಂಡು ಯಾರೋ ಪಂಚಾಯತಿ ಅಧ್ಯಕ್ಷ ಆಗಲಿ ಸದಸ್ಯ ಆಗಲಿ ತೊಗೊಂಡು ಹೋದಾಗ ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನಲ್ಲಿ ಹಣದ ವ್ಯವಹಾರ ಮೊದಲಿನದಲ್ಲಿ ಆಗ್ತಾನೇ ಇದೆ. ಈಗ ಅದಕ್ಕೆ ಪುರಾವೆಯಾಗಿ BR ಪಾಟೀಲ್ ಅವರು ನಿನ್ನೆ PS ಜೊತೆ ಸಂಭಾಷಣೆಯಲ್ಲಿ ಇಡೀ ರಾಜ್ಯ ದೇಶ ತುಂಬ ಹರಿದಾಡ್ತಾ ಇದೆ. ಅವ್ರು ಕೇಳಿದಾಗ ಮಾಧ್ಯಮದವ್ರು ಕೇಳಿದ್ರಂತ, ಇದು ನಿಮ್ಮದೇ ವಯಸ್ಸೇನಂದ್ರೆ ಹೌದು ಇದು ನನ್ನದೇ ವಯಸ್ಸು ಅಂತ ಏಕದಮ್ ಕಟ್ ಮಾಡಿದ್ದನ್ನು ನಾನು ನಿಮ್ಮ ಮಾಧ್ಯಮ ಬಿತ್ತರಗಳನ್ನು ನೋಡಿದ್ದೀನಿ. ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನ ಬಾದಂಬ್ರ ಗ್ರಾಮದ ಸಂಗಮೇಶ್ ಟೋಕ್ರೆ ಎಂಬ 14 ವರ್ಷದ ಈ ಹುಡುಗ ಯೋಗ ಮಾಡುವ ವಿಧಾನ ನೋಡುಗರನ್ನ ಹುಬ್ಬೇರಿಸುವಂತಿದೆ. ಶ್ರೀ ಶಿವಯೋಗೇಶ್ವರ್ ಪ್ರೌಢಶಾಲೆಯಲ್ಲಿ 8ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರುವ ಈ ಬಾಲಕ 11ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಕಾರ್ಯಕ್ರಮದಲ್ಲಿ ವಿವಿಧ ಭಂಗಿಯಲ್ಲಿ ಅತಿ ಕಠಿಣ ಆಸನಗಳನ್ನ ಮಾಡಿ ನೋಡುಗರನ್ನ ಬೆರಗಾಗುವಂತೆ ಮಾಡಿ ಗಮನ ಸೆಳೆದಿದ್ದಾರೆ. ಇಂದು ಹುಮ್ನಾಬಾದ್ನಲ್ಲಿ ನಡೆದಂತಹ KDP ಸಭೆಯಲ್ಲಿ ಮುಂಗಾರು ಮಾನ್ಸೂನ್ ವಾಡಿಕೆಗಿಂತ ವೇಗವಾಗಿ ಜಿಲ್ಲೆಗೆ ಬಂದಿದ್ದು ಬೀಜಗಳ ವಿತರಣೆಯಲ್ಲಿ ಯಾವುದೇ ತೊಂದರೆ ಆಗದಂತೆ ಮತ್ತು ರೈತರಿಗೆ ಸಮರ್ಪಕ ಬಿತ್ತನೆಯ ಬೀಜ ಮತ್ತು ಗೊಬ್ಬರ ಸಿಗುವಂತೆ ಮಾಡಬೇಕು ಅಂತ ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಸಹಾಯಕ ಕೃಷಿ ನಿರ್ದೇಶಕರಿಗೆ KDP ಸಭೆಯಲ್ಲಿ ಸೂಚನೆಯನ್ನ ನೀಡಿದ್ದಾರೆ. ವಾಡಿಕೆಗಿಂತ ಮುಂಚಿತವಾಗಿ ಮುಂಗಾರು ಮಳೆ ಜಿಲ್ಲೆಗೆ ಬಂದಿರೋದ್ರಿಂದ ರೈತರು ಬಿತ್ತನೆ ಬೀಜಕ್ಕಾಗಿ ಪರದಾಡುವಂತಾಗಿದ್ದು ಯಾವುದೇ ರೀತಿಯ ತೊಂದರೆ ಆಗದಂತೆ ನೋಡಿಕೊಳ್ಳಬೇಕು ಅಂತ ತಿಳಿಸಿದ್ದಾರೆ. ಈ ಪೊಟ್ಯಾಸಿಯಂ ಅಂತಾರಲ್ಲ ಜನ ಹೋಗ್ತಾ ಇದಾರೆ, ಇನ್ನು DAPನೇ ಕಂಪೇರ್ ಸರಿ. ರೈತರು ಅವ್ರಿಗೆ ಸ್ವಲ್ಪ ಅವೇರ್ನೆಸ್ ಕೊಟ್ರಿ, ಇದು ನಮ್ಮ ಭೂಮಿಯಲ್ಲಿ ಕಮ್ಮಿ ಇದೆ ಅಂತ ಅವ್ರಿಗೆ ಸ್ವಲ್ಪ ಅವೇರ್ನೆಸ್ ಕೊಟ್ಟರೆ ಅವ್ರು ತಗೊಳ್ತಾರ. ಯಾಕಂದ್ರೆ ಜನರಿಗೆ ಜಮಾನ ಹಿಡಿದು ಬಂದಿದ್ದು DAP ಅವ್ರಿಗೆ ಮತ್ತೆ DAP ಬಿಟ್ಟು ಬೇರೆ ಯಾವುದೂ ಯೂಸೇ ಮಾಡಲ್ಲ. ಅದಕ್ಕೆ ತಾವೆಲ್ಲ ರೈತರಿಗೆ ಅವೇರ್ನೆಸ್ ಕೊಟ್ರಿ ಅಂದ್ರೆ ಅದು ಪೊಟ್ಯಾಸಿಯಂ ಸ್ಟಾರ್ಟ್ ಮಾಡ್ತಾರೆ. ಎಸ್ ಸರ್, ನಾನು ಖುದ್ದಾಗಿ ಎಲ್ಲ PK ಕಡೆ ಒಂದು ಪೋಸ್ಟರ್ಸ್ ಮಾಡಿ ಎಲ್ಲ ಕಡೆ ಡಿಸ್ಪ್ಲೇ ಮಾಡಿದ್ರು. ವಾಟ್ಸಪ್ ಗ್ರೂಪ್ನಲ್ಲೂ ಮೆಸೇಜ್ ಹಾಕಿದ್ರು. ನೋಡ್ರಿ ಹೆಂಗ್ ಮಾಡ್ತಾರ ತಾವು ಒಂದ್ಸಲ ರೈತರಿಗೆ ಅವೇರ್ನೆಸ್ ಮಾಡಲ್ಲ. ವಾಟ್ಸಪ್ ಗ್ರೂಪ್ನಲ್ಲಿ ಇದು ಮಾಡ್ತೀವಿ. ಯಾಕಂದ್ರೆ ರೈತರಿಗೆ ಏನಾಗ್ತದ ತಾವು ಬರೋದು ವಾಟ್ಸಪ್ ಬರೋದು ಬೇರೆ ತಾವು ಇನ್ನೂ ಚೆನ್ನಾಗಿ ಜನರು ಏನಿದೆ ಏನಿದೆ ಅಂತ ಅವ್ರನ್ನೇ ಜಾಸ್ತಿ ಆಗುತ್ತೆ. ಅಷ್ಟೇ ಅವ್ರು ಹೇಳೋದು. ಆಯ್ತು ಸರ್, ಯಾರಿಗೆ ಆ ಪ್ರಕಾರ ಇದು ಮಾಡ್ತೀರಿ ಅವ್ರಿಗೆ ಕೊಟ್ಬಿಡ್ರಿ. ಮತ್ತೆ ನೀವು ಜನರು ಕಾಂಗ್ರೆಸ್ ಪಕ್ಷ ಭ್ರಷ್ಟಾಚಾರ ರಹಿತ ಪಕ್ಷ ಎಂಬ ಈಶ್ವರ್ ಖಂಡ್ರೆ ಹೇಳಿಕೆ ವಿಚಾರವಾಗಿ ಮಾಜಿ ಕೇಂದ್ರ ಸಚಿವ ಭಗವಂತ್ ಖೋಬಾ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಭೂತದ ಬಾಯಿಯಲ್ಲಿ ಭಗವದ್ಗೀತೆ ಎಂಬಂತೆ ಖಂಡ್ರೆ ಮಾತನಾಡಿದ್ದಾರೆ. ಜಿಲ್ಲೆಯಲ್ಲಿ ಸಾಮಾಜಿಕ ವಿರೋಧಿ ಶಕ್ತಿಗಳು ಹೆಚ್ಚಾಗಿವೆ. ಜಿಲ್ಲೆಯಲ್ಲಿ ಬಡವರ ಅಕ್ಕಿಯನ್ನ ಅಕ್ರಮವಾಗಿ ಸಾಗಾಟ ಮಾಡಲಾಗ್ತಾ ಇದೆ. ದರೋಡೆ ಕಳ್ಳತನಗಳು ಹೆಚ್ಚಾಗಿವೆ. ನಿಮ್ಮ ಸರ್ಕಾರಕ್ಕೆ ನೀವು ಸರ್ಟಿಫಿಕೇಟ್ ಕೊಡೋದು ಸೂಕ್ತ ಅಲ್ಲ. ಈಶ್ವರ್ ಖಂಡ್ರೆ ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೆ. ತನ್ನಷ್ಟಕ್ಕೆ ತಾನೇ ಬೆನ್ನು ತಟ್ಟಿಕೊಳ್ಳುವ ಕೆಲಸ ಮಾಡ್ತಿದ್ದಾರೆ ಅಂತ ಕಿಡಿಕಾರಿದ್ದಾರೆ ಭಗವಂತ್ ಖೋಬಾ. ಭೂತಿನ ಬಾಯಲ್ಲಿ ಭಗವದ್ಗೀತೆಯ ಮಾತುಗಳನ್ನು ಬೀದರ್ ಜಿಲ್ಲೆ ಉಸ್ತುವಾರಿ ಸಚಿವರು ನಿತ್ಯ ನಿರಂತರ ದರೋಡೆ ಆಗ್ತಾಯಿದೆ, ಕಳ್ಳತನ ಆಗ್ತಾಯಿದೆ, ಬಡವರ ಅಕ್ಕಿ ಕಳ್ಳ ಸಾಗಾಣಿಕೆ ಆಗ್ತಾಯಿದೆ. ಇವತ್ತು ಇಂಜಿನಿಯರಿಂಗ್ ಇಲಾಖೆಗಳಲ್ಲಿ 40% ಹೆಚ್ಚು ರುಶ್ವತ್ ಕೊಡಲಾರ್ದೇ ಇವತ್ತು ಬಿಲ್ ಆಗೋದಿಲ್ಲ. ಅನೇಕ ಸಾಮಾಜಿಕ ವಿರೋಧಿ ಶಕ್ತಿಗಳು ಇವತ್ತು ಎಚ್ಚೆತ್ತುಕೊಂಡಿದ್ದಾವೆ. ಇಂತಹ ಜಿಲ್ಲೆಯಲ್ಲಿ
ಅಂತಾರಾಷ್ಟ್ರೀಯ ಬುಕ್ಕರ್ ಪ್ರಶಸ್ತಿ ಪುರಸ್ಕೃತರಾದ ಭಾನು ಮುಸ್ತಕ್ ಅವರ ಬರಹಗಳಲ್ಲಿ ಮಹಿಳಾ ಸಂವೇದನೆ ಇದೆ. ಭಾನು ಅವರ ಹಸೀನಾ ಮತ್ತಿತರ ಕಥೆಗಳು ಜಾತಿ ಧರ್ಮಗಳಾಚೆಗೆ ಸ್ತ್ರೀ ಕುಲಕ್ಕೆ ಸ್ಫೂರ್ತಿಯ ಚಿಲುಮೆಗಳಂತಿವೆ ಅಂತ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಧ್ಯಾಪಕಿ ಡಾಕ್ಟರ್ ಮಹಾದೇವಿ ಹೆಬ್ಬಾಳೆ ಪ್ರತಿಪಾದಿಸಿದರು. ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬೆಂಗಳೂರು, ಚಕೋರ ಸಾಹಿತ್ಯ ವಿಚಾರ ವೇದಿಕೆ ಬೀದರ್ ಹಾಗೂ ಬೀದರ್ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಮತ್ತು ಬ್ರೇಮ್ಸ್ ಕನ್ನಡ ಸಂಘದ ಸಹಯೋಗದಲ್ಲಿ ಬ್ರೇಮ್ಸ್ ಕಾಲೇಜಿನ ಸಭಾಂಗಣದಲ್ಲಿ ಆಯೋಜಿಸಿದ ಅಂತಾರಾಷ್ಟ್ರೀಯ ಬುಕ್ಕರ್ ಪ್ರಶಸ್ತಿ ಪುರಸ್ಕೃತೆ ಭಾನು ಮುಷ್ಕಕ್ ಅವರ ಕುರಿತು ವಿಶೇಷ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಮಹಿಳೆ ಎಲ್ಲಾ ಕಟ್ಟುಪಾಡು, ಸಂಪ್ರದಾಯ ಮತ್ತು ಮೂಢನಂಬಿಕೆಯಿಂದ ಹೊರಬರಬೇಕು, ತನಗೂ ಒಂದು ಜೀವನವಿದೆ, ಬದುಕಿದೆ ಅಂತ ಅರ್ಥೈಸಿಕೊಂಡು ಸ್ವತಂತ್ರರಾಗಿ ಬದುಕಬೇಕೆಂಬುದು ಭಾನು ಮುಷ್ಕಕ್ ಅವರ ತಮ್ಮ ಬರಹದಲ್ಲಿ ತಿಳಿಸಿದ್ದಾರೆ ಅಂತ ಹೇಳಿದ್ದಾರೆ. ಬೇರೆ ಬೇರೆ ಕಾಲೇಜುಗಳಲ್ಲಿ ಸೈನ್ಸ್, ಆರ್ಟ್ಸ್, ಕಾಮರ್ಸ್ ಇರುವಂತಹ ಬೇರೆ ಬೇರೆ ಕಾಲೇಜುಗಳಲ್ಲೆಲ್ಲ ಈಗಾಗಲೇ ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ ಮತ್ತು ಅಲ್ಲಿ ವಿದ್ಯಾರ್ಥಿಗಳು ಸಾಹಿತ್ಯವನ್ನ ಅಧ್ಯಯನ ಮಾಡ್ತಾರೆ. ನನಗೆ ತಿಳಿದ ಮಟ್ಟಿಗೆ ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಕನ್ನಡ ಒಂದು ವಿಷಯ ಇದೆ ಅಂತ ನಾನೇನು ಅನ್ಕೊಳ್ಳೋದಿಲ್ಲ. ಇದೆಯಾ ಮೇಡಮ್? ಇಲ್ಲ. ಹಾಗಾಗಿ ಅವರಿಗೆ PUC ತನಕ ಮಾತ್ರ ಏನ್ ಓದಿರ್ತಾರೆ, ಆಮೇಲೆ ಸಾಹಿತ್ಯದಲ್ಲಿಗೂ ತಪ್ಪಿ ಹೋಗುತ್ತೆ. ಆದ್ರೆ ಕೆಲವರು ಸಾಹಿತ್ಯದ ಸಂಬಂಧವನ್ನ ಉಳಿಸ್ಕೊಳ್ತಾರೆ. ನೀವು ಗೊತ್ತಿರ್ಬೋದು, ಕನ್ನಡದಲ್ಲಿ ಡಾಕ್ಟರ್ ಅನುಪಮಾ ನಿರಂಜನ್ ಅಂತಿದ್ರು. ಅವ್ರ ಹೆಸರನ್ನ ವೈದ್ಯಕೀಯ ವಿದ್ಯಾರ್ಥಿಗಳು ಕೇಳಲೇಬೇಕು. ಕೇಳದೇ ಇದ್ರೆ ಮುಂದಿನ ದಿನಗಳಲ್ಲಿ ನೀವು ಅದನ್ನ ತಿಳ್ಕೊಳ್ಳೋ ಪ್ರಯತ್ನವನ್ನ ಮಾಡಿ. 2 ದಿನಗಳ ಹಿಂದೆ ಪಂಚಾಯಿತಿಯಲ್ಲಿ ಅಧಿಕಾರಿಯೊಬ್ಬರು ಹಣ ಪಡೆಯುತ್ತಿರುವ ವಿಡಿಯೋ ಎಲ್ಲೆಡೆ ವೈರಲ್ ಆಗಿತ್ತು. ಇಂದು ಆ ವಿಡಿಯೋ ವಿಚಾರವಾಗಿ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಸ್ಪಷ್ಟನೆ ನೀಡಿರುವ PDO ರಾಜ್ಕುಮಾರ್ ತಂಬಾಕೆ, ವೈರಲ್ ಆಗಿರುವ ವಿಡಿಯೋ 8 ತಿಂಗಳು ಹಳೆಯದಾಗಿದ್ದು, ವಿಡಿಯೋನಲ್ಲಿ ಹಣ ಕೊಟ್ಟಿರುವ ಸಂಗಮೇಶ್ ಎನ್ನುವ ವ್ಯಕ್ತಿ ತಮ್ಮ ಆಸ್ತಿಗೆ ಸಂಬಂಧಿಸಿದ ತೆರಿಗೆ ಹಣವನ್ನ ಕೊಟ್ಟಿರ್ತಾರೆ. ಆ ವ್ಯಕ್ತಿ ಕಡೆಯಿಂದ ಹಣ ಪಡೆದ ನಾನು ಅದರ ರಶೀದಿಯನ್ನು ಸಹ ಅವರಿಗೆ ನೀಡಿದ್ದೇನೆ. ತಮ್ಮ ಮೇಲೆ ಬಂದಿರುವ ಆರೋಪದಲ್ಲಿ ಯಾವುದೇ ಸತ್ಯಾಂಶವಿಲ್ಲ ಅಂತ ತಮ್ಮ ಮೇಲೆ ಬಂದಿರುವ ಆರೋಪವನ್ನ ತಳ್ಳಿ ಹಾಕಿದ್ದಾರೆ. ಸ್ಪಷ್ಟೀಕರಣವನ್ನು ಕೊಡ್ತೀನಿ. ಆ ವಿಡಿಯೋದಲ್ಲಿರ್ತಕ್ಕಂಥ ವ್ಯಕ್ತಿಯವರು ಸಂಗಮೇಶ್ ಅನ್ನೋರು ನಮ್ಮಲ್ಲಿ ಅವರ ಆಸ್ತಿಗೆ ಸಂಬಂಧಪಟ್ಟ ಹಾಗೆ ಒಂದು ಹಕ್ಕು ಬದಲಾವಣೆಗಾಗಿ ಅರ್ಜಿಯನ್ನು ಹಾಕಿದ್ರು. ಆ ಅರ್ಜಿಯನ್ನು ಸ್ವೀಕಾರ ಮಾಡಿ ಆನ್ಲೈನ್ನಲ್ಲಿ ನೋಟಿಸ್ ಜನರೇಟ್ ಮಾಡಿ ಅವರಿಗೆ ಆ ಒಂದು ಕಾರ್ಯವನ್ನು ನಾವು ಮಾಡಿಕೊಟ್ಟಿರ್ತೀವಿ. ದಿನಾಂಕ 21 ಅಕ್ಟೋಬರ್ 2024ನೇ ದಿನದಂದು ಅವ್ರು ನಮ್ಮಲ್ಲಿ ಬಂದಿದ್ರು. ನಿಮ್ಮ ಕೆಲಸ ಆಗಿದೆ, ಬರ್ರಿ ತಗೊಂಡು ಹೋಗ್ರಿ ದಾಖಲೆಗಳಂತಂದ ಬಂದಿದ್ರು. ಬಂದು ಆ ಒಂದು ಆಸ್ತಿ ಬದಲಾವಣೆಗೆ ಸಂಬಂಧಪಟ್ಟ ಹಾಗೆ ಇಂತಿಷ್ಟು ಮೊತ್ತವನ್ನು ನೀವು ಟ್ಯಾಕ್ಸ್ ಕಟ್ಟಬೇಕು ಅಂತಂದಾಗ ಆಯ್ತು ಅಂತ ಹೇಳಿ ಅವರು ಆ ಹಣವನ್ನ ಕೊಟ್ಟರು. ಹಣ ಕೊಟ್ಟಿದ್ದು ನಿಜ, ತೆಗೆದುಕೊಂಡಿದ್ದು ನಿಜ. ಹಣ ಇವಾಗಿದ್ವು ಬೀದರ್ ಜಿಲ್ಲೆ ಇಂದಿನ ಪ್ರಮುಖ ಸುದ್ದಿಗಳು. ಮತ್ತೆ ನಾಳೆ ಭೇಟಿ ಆಗ್ತೀನಿ ಬೀದರ್ ನ್ಯೂಸ್ ರೌಂಡ್ ಅಪ್ ನಲ್ಲಿ.